ಸೊ ಎಲ್ಲ ಮಕ್ಳಿಗೂ ಒಂದು ಕ್ವಶನ್ನು, ಅಪ್ಪಾಜಿ ಅವ್ರನ್ನ ನೀವೆಲ್ಲರೂ ಕೂಡ ಸಾಹೇಬ್ರೆ ಅಂತ ಕರಿತೀರಂತೆ. ಸಾಹೇಬರು PWDಯಲ್ಲಿ ಜಾಬ್ ಮಾಡುವಾಗ ಅವ್ರ ಸರ್ವಿಸಲ್ಲಿದ್ದಾಗ ಬ್ರಿಟಿಷರ್ ಪದ್ಧತಿ ಒಂದು ಬಂದು ಬಿಟ್ಟು ಹೋಗಿದ್ರು ಅವರು ಇದರಲ್ಲಿ PWD ಆಫೀಸಲ್ಲಿ. ಇವರಿಗೆಲ್ಲರೂ ಕೆಳಗಿಂದ ಜವಾನಿಂದ ಹಿಡಿದು ಆಫೀಸರ್ಸ್ವರೆಗೂ ರಾವ್ ಸಾಹೇಬ್ ಅಂತ ಕರಿತಿದ್ರು. ಹಾಗಾಗಿ ಅದು ನಮಗೂ ಎಲ್ಲರಿಗೂ ಸಾಹೇಬರು ಅಂತ ಬಂದ್ರು. ಅಮ್ಮ ಮಾತಾಡ್ತಾ ಹೇಳ್ತಿದ್ರು, ಯಾರು ಕೂಡ ಅಪ್ಪಾಜಿ ಮುಂದೆ ನಿಂತು ಮಾತಾಡೋದಿಲ್ಲ, ಎದುರುತ್ತಾರೆ ಅಂತ ಅಂದ್ಬಿಟ್ಟು. ಯಾಕೆ ಆ ಭಯ? ಭಯ ಅಂತಿಲ್ಲ, ರೆಸ್ಪೆಕ್ಟ್ ಅದು. ಸೊ ರಾಜಕೀಯನೂ ಕೂಡ ಏನೂ ಚರ್ಚೆ ಮಾಡಲ್ಲ ಅಂತ. ಒಂದು ರಾಜಕಾರಣದಲ್ಲಿ ನಮ್ಮ ಬಾಯಿ ಎಷ್ಟು ಗೌಪ್ಯವಾಗಿ ನಾವು ಇಟ್ಕೊಳ್ತೇವೆ ಅಷ್ಟು ಮುಂದೆ ಹೋಗ್ತೇವೆ ಅನ್ನೋದು ಅದರಿಂದ ಕಲ್ತೇವೆ ಅಪ್ಪರಿಂದ. ಆ ಕಾರಣಕ್ಕೆ ಅವ್ರು ಯಾವುದೂ ವಿಷಯನೂ ಹೇಳೋದಿಲ್ಲ. ಅವರು ಈಗ ಆಗಿದ್ದ ಘಟನೆಯನ್ನು ಇನ್ನೊಂದು 15 ವರ್ಷ 20 ವರ್ಷ ಬಿಟ್ಟು ಆವಾಗ ಮೆಲ್ಕು ಹಾಕ್ತಾರೆ ಅಷ್ಟೆ. ಸರ್, CM ಆಗುವಂಥ ಕನಸು ಒಂದೇ ಒಂದು ಲೈನಲ್ಲಿ ತಪ್ಪೋಗಿತ್ತು ಅಂತಕ್ಕಂಥದ್ದು. ಮುಗಿದೋದು ಶಾಯದ್, ಈಗ ಚರ್ಚೆ ಮಾಡಿ ಏನು ಪ್ರಯೋಜನ. ಸೊ ನಿಮ್ಮಗಳಿಗೂ ಕೂಡ ಆ ಕನಸಿದೆಯಾ? ಅಪ್ಪಾಜಿಯವರ ಕನಸು ನನಸಾಗಬೇಕು ಅನ್ನೋ ಆಸೆ ಇದೆಯಾ? ಕನಸು ನಮ್ಮದು ಯಾರ್ದು ಇಲ್ಲ ರೀ. ಅದು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಲಿ ಯಾರ್ದು ಕನಸಿಲ್ಲ. ಅವ್ರು ಸಾರ್ವಜನಿಕ ಜೀವನದಿಂದ ಮೇಲೆ ಬಂದವರು, ಸಾರ್ವಜನಿಕರದ್ದು ಅದು ಆಸೆ ಇದೆ ಹೊರತು ನಮ್ಮ ಫ್ಯಾಮಿಲಿ ಮೆಂಬರ್ಸದ್ದೇನಿಲ್ಲ. ಏನೇ ಅವರು ಇವತ್ತು ಮುಖ್ಯಮಂತ್ರಿ ಆದರೂ ನಮ್ಮ ತಂದೆಯವರೇ, ಅವರು ಸಾಮಾನ್ಯ ಮನುಷ್ಯನಾಗಿದ್ದರು ನಮ್ಮ ತಂದೆಯವರೇ. ಯಾವ ವಿಚಾರವಾಗಿ ಜಾಸ್ತಿ ಚರ್ಚೆ ಮಾಡ್ತೀರಾ? ನಮ್ಮ ಮನೇಲಿ ಹೆಂಗಿದೆ ಅಂದರೆ, ನಾವು ಏನೇ ಮಾಡೋದಿದ್ರೂ ಅವ್ರಿಗೆ ಗಮನಕ್ಕೆ ತಂದು ಅವ್ರ ಒಪಿನಿಯನ್ ಕೇಳೇ ಮಾಡೋದು, ಹಾಗೆ ಯಾವುದೂ ಮಾಡೋದಿಲ್ಲ. ಸೊ 4 ಜನ ಗಂಡ್ಮಕ್ಳು ಮತ್ತು ಅಪ್ಪಾಜಿಯವರು ಅಷ್ಟು ಜನ ಸೇರಿದಾಗ 5 ಜನ ಇರ್ತೀರಾ ನೀವು ಇಷ್ಟು ರೂಮಲ್ಲಿ ಅಂದ್ಕೊಳ್ಳಿ. ಅವಾಗ ಜಾಸ್ತಿ ಮಾತಾಡೋ ವಿಚಾರ ಏನು? ಅವ್ರು ಎಲ್ಲರೂ ಇದ್ದರೆ ಕೇಳೋದಷ್ಟೇ. ಹೊಲದಲ್ಲಿ ಏನು ಹಾಕಿದಾರೆ, ಹೊಲದಲ್ಲಿ ಏನು ನಡೆದಿದೆ, ವ್ಯಾಪಾರ ಹೆಂಗೆ ನಡೆದಿದೆ, ಅದಷ್ಟೇ ಮಾತು. ಸೊ ರಾಜಕೀಯವಾಗಿ ಯಾವ್ದಾದ್ರು ಸಜೆಷನ್ಸ್ಗಳನ್ನ ಕೊಟ್ಟಿದ್ದಾರಾ? ರಾಜಕೀಯವಾಗಿ ಅಂತ ಸಜೆಷನ್ ಏನಿಲ್ಲ. ಅವರು ನಮ್ಮ 4 ಮಂದಿಗೆ ಯಾವ ರೀತಿ ಇರಬೇಕಂತ ಒಂದು ಸರ್ಕಲ್ ಹಾಕಿಕೊಟ್ಟಿದ್ದಾರೆ. ನಾವು 4 ಜನನೂ ಅಣ್ತಂಬರು, ಆ ಸರ್ಕಲ್ ಒಳಗೆ ಇನ್ನೊಂದು ಸರ್ಕಲ್ ಹಾಕ್ಕೊಂಡಿದ್ದೇವೆ, ಅದೇ ರೀತಿ ಅದೇವು. ಸರ್ ಹಾಕಿರುವಂಥ ಸರ್ಕಲ್ನಲ್ಲಿರುವಂಥ ಕೆಲವೊಂದು ಅಂಶಗಳು, ಜನರ ಹತ್ರ ಹೆಂಗೆ ನಡ್ಕೊಳ್ಬೇಕು, ನಾವು ಸಾರ್ವಜನಿಕ ಜೀವನದಲ್ಲಿದ್ದವರು ಸಾರ್ವಜನಿಕ ಜೀವನದಲ್ಲಿ ಹೆಂಗಿರಬೇಕು ಅಂತ ಎಲ್ಲ ತುಂಬ ಸರಿ ಹೇಳಿದ್ದಾರೆ ಅವರು. ಅದೇ ರೀತಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ 4 ಜನ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮುಂದೆ ಯಾವ ಮಟ್ಟಕ್ಕೆ ಹೋಗ್ತೈತೆ ಅನ್ನೋದು ಕಾದು ನೋಡು. ಕಾರಜೋಳ ಸರ್ ಮತ್ತು ಮೇಡಮ್ನಲ್ಲಿ ಇಬ್ಬರಲ್ಲಿ ಯಾರು ಜಾಸ್ತಿ ತಿಂಡಿ ಪೋತ್ರು? ಅದೇನು ಕೇಳೋದು ಏನಿಲ್ಲ, ಮಾಡಿದ್ದೆಲ್ಲ ತಿಂತ. ಶುಗರ್ ಬರೋದಕ್ಕಿಂತಲೂ ಮೊದಲು ಜಾಸ್ತಿ ತಿಂತಿದ್ವಿ. ಎವ್ರಿಡೇ ಹೆಚ್ಚು ಕಡಿಮೆ ಶೇಂಗಾದ ಹೋಳಿಗೆ ಅಂತ ನಮ್ಮ ಕಡೆ ಮಾಡ್ತೀವಿ. ಮೊದಲು ಮಾಡಿಟ್ರೆ 15 ದಿನ ಏನು ಕೆಡೋದಿಲ್ಲ ಅವು ಎವ್ರಿಡೇ ತಿಂತಾನೆ ಇರ್ತಿದ್ವಿ. ಸೊ ಇಬ್ಬರಲ್ಲಿ ಯಾರು ಜಾಸ್ತಿ ರೊಮ್ಯಾಂಟಿಕ್? ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರ ನಿಮಗೆ? ಚಂದ ಕಾಣಿಸ್ತಿದ್ದೀರಿ ಇವತ್ತಂತೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರ? ಅವ್ರು ಇದ್ರೆ ಕೊಡ್ಬೇಕಲ್ಲ, ನಾವು ಮನ್ಯಾಗ ಮನೆಯೊಳಗೆ ಇದ್ರೆ ಕೊಡ್ತೇವೆ. ಅವ್ರು ಇರಲ್ಲ, ಅದೇನು ನೀವು ಬರ್ತೀರಿ ಅಂತ ಬಂದಾರ ಅವ್ರಿಗೆ. ಹೌದಾ? ಹಾಂ, ಈಗಂತೂ ನೋಡಿ ಕೊಟ್ಟದ್ದು ನಾ ಅದೀನಿ, ಅದಕ್ಕೆ ಸಾಕ್ಷಿ ಇದ್ದೀನಿ. ಇಬ್ಬರಲ್ಲಿ ಯಾರು ಜಾಸ್ತಿ ಅವರ ಸೌಂದರ್ಯನ ಕೇರ್ ಮಾಡ್ತಾರೆ? ಹಿಡ್ಕೊಂಡೇ ಕೂತೀಯ ಅದನ್ನ ನೋಡಿ, ಅಲ್ಲಿ ನೀವು ತುಂಬಾ ಕೇರ್ ಮಾಡ್ತೀರಂತೆ. ಅವ್ರು ಯಾವಾಗಲೂ ಏನು ಪರ್ಟಿಕ್ಯುಲರ್ ಇಲ್ಲ. ಹಾಂ, ಸರ್ ಏನು ಪರ್ಟಿಕ್ಯುಲರ್ ಇಲ್ಲ. ಏನು ಕೊಡ್ತಾರೆ? ಉಡುಗೆ ತೊಡುಗೆ ಅದು ಯಾವುದೂ ಪರ್ಟಿಕ್ಯುಲರ್ ಇಲ್ಲ. ಮುಂಚೆ ಬರೀ ಬಿಳೆ ಬಟ್ಟೆ ಹಾಕ್ತಿದ್ರಿ, ಕಲರ್ ಬಟ್ಟೆ ಹಾಕ್ತಾ ಇದ್ರಿ. ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಓಕೆ, ಸ್ವಲ್ಪ ಚೇಂಜಸ್ನ ಗಮನಿಸ್ತಾ ಇದ್ದೀರಾ ನೀವು. ಓಕೆ, ಸೊ ಹಾಗಾಗಿ ಅವರು ಅವರ ಲುಕ್ ಬ್ಯೂಟಿ ಬಗ್ಗೆ ಎಲ್ಲ ಕೇರ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಅದನ್ನ ನೋಡಿ ನಮ್ಮ ತಾಯಿಯವ್ರನ್ನ ಮುಖದಲ್ಲಿ ನಗು ಬರುತ್ತೆ. ಓ ನೋಡಿ. ಸೊ ಅಪ್ಪ ಅಮ್ಮ ಇಬ್ಬರನ್ನಲ್ಲಿ ನೀವು ಚಿಕ್ಕಂದ್ರಿಂದಲೂ ಕೂಡ ನೋಡಿರ್ತೀರಲ್ವಾ, ಕಂಜೂಸ್ ಯಾರು? ಕಂಜೂಸ್ತನ ಅಂತಲ್ಲ, ಅನಾವಶ್ಯಕ ಖರ್ಚು ವೆಚ್ಚ ಮಾಡಬಾರ್ದು ಅಂತ. ಅದನ್ನೇ ಯಾರಿಗಾರ ಬಡವರು, ಸಂಕಷ್ಟದಲ್ಲಿದ್ದವರು, ಹಾಸ್ಪಿಟ್ಲ್ ಹತ್ತು ಬರ್ತಾರ, ಎಜುಕೇಷನ್ ಹತ್ತು ಬರ್ತಾರ ಅಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ನಮ್ಮ ಖರ್ಚು ವೆಚ್ಚ ಕಡಿಮೆ ಮಾಡಿ ಆ ಕಡೆ ಗಮನ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.